ಜಿಬಿಎ ಎಲೆಕ್ಷನ್ ಹೆಸರಿನಲ್ಲಿ ಡಿಕೆ ಶಿವಕುಮಾರ್ ಅವರ ಬಲಿ ಹಾಕ್ತಾ ಇದೆಯಾ ಕಾಂಗ್ರೆಸ್ ಅಂತ ಹೇಳಿ ಯಾಕಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಅವರ ಬಣಕ್ಕೆ ಈಗ ಜಿಬಿಎ ಎಲೆಕ್ಷನ್ ತರಾತುರಿಯಲ್ಲಿ ಮಾಡಬೇಕಾಗಿದೆ. ಇದರಿಂದ ಪ್ರಾಬ್ಲಮ್ ಏನು ಅಂತ ನೀವು ಕೇಳಬಹುದು. ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ಉಸ್ತುವಾರಿ ಸಚಿವರಾಗಿ ಕೆಲಸವನ್ನ ಮಾಡಲಿಲ್ಲ ಅಂತ ಹೇಳಿ ಸಾಬೀತು ಮಾಡಲಿಕ್ಕೆ ಜಿಬಿಎ ಎಲೆಕ್ಷನ್ ಅನ್ನ ತರಾತುರಿಯಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಕಡೆಯವರಿಗೂ ಗೊತ್ತು, ಸಿದ್ದರಾಮಯ್ಯ ಅವರಿಗೂ ಕೂಡ ಗೊತ್ತು. ಯಾವ ವಿಚಾರ ಅಂತಂದ್ರೆ ಬೆಂಗಳೂರಿನ 5 ಭಾಗವನ್ನಾಗಿ ಮಾಡಿ ಜಿಬಿಎ ಅಂತ ಮಾಡಲಾಗಿದೆ. ಪ್ರದೇಶದ 4 ಭಾಗದಲ್ಲಿ ಬಿಜೆಪಿ ಗೆಲ್ಲುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಆ ಒಂದು ಕಾರಣಕ್ಕಾಗಿ ಒಂದು ಭಾಗದಲ್ಲಿ ಶಿವಾಜಿನಗರ್ ಆ ಕಡೆ ಈ ಕಡೆ ಆ ಒಂದು ಏರಿಯಾ ಅಕ್ಕಪಕ್ಕದಲ್ಲಿರುವಂತಹ ಸಾಕಷ್ಟು ಕಡೆಯಲ್ಲಿ ಬಂದ್ರೆ ಕಾಂಗ್ರೆಸ್ ಬರಬಹುದು. ಈ ಕಾರಣಕ್ಕಾಗಿ ಈ ಎಲ್ಲಾ ಹೊಣೆಯನ್ನು ಕೂಡ ಡಿಕೆ ಶಿವಕುಮಾರ್ ಅವರ ಮೇಲೆ ಹಾಕಬಹುದು ಅಂತ ಹೇಳಿ ಸಿದ್ದರಾಮಯ್ಯ ಹಾಗೂ ಸಿದ್ದರಾಮಯ್ಯ ಅವರ ಬಣದವರು ಅಂದ್ಕೊಂಡಿದ್ದಾರೆ. ಇದಕ್ಕೆ ಅವಕಾಶವನ್ನ ಕೊಡಬಾರದು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮತ್ತು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಇನ್ನೊಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಏನು ಅಂತಂದ್ರೆ, ನೀವು ಎಷ್ಟೇ ಅರ್ಜೆಂಟ್ ಮಾಡಿದ್ರು ಜಿಬಿಎ ಎಲೆಕ್ಷನ್ಗೆ ಆಗೋ ಟೈಮಲ್ಲೇ ಜಿಬಿಎ ಎಲೆಕ್ಷನ್ ಆಗುತ್ತೆ, ಸರ್ಕಾರದ ಕೈಗೆ ಕೊಟ್ಬಿಡೋಣ, ಇದು ಅವರೇ ನಿರ್ಧಾರವನ್ನು ಮಾಡ್ಕೊಳ್ತಾರೆ ಯಾವ ಕಡೆ ಯಾವಾಗ ಆ ಒಂದು ಎಲೆಕ್ಷನ್ ನಡೆಸಬೇಕು ಅಂತ ಹೇಳಿ. ನೀವು ತರಾತುರಿ ಮಾಡುವಂತ ಅವಶ್ಯಕತೆ ಇಲ್ಲ. ಯಾವಾಗ ಡೇಟ್ ಅನೌನ್ಸ್ ಆಗುತ್ತೋ ಆಗ್ಲೇ ಮಾಡೋಣ ಅಂತ ಕೂತಿದ್ದಾರೆ. ಸಿದ್ದರಾಮಯ್ಯ ಅವರ ಕಡೆಯವರಿಗೆ ಏನು ಡಿ ಕೆ ಶಿವಕುಮಾರ್ ಅವರು ಒಂಚೂರು ಗ್ಯಾಪ್ ಕೊಟ್ಟರು ಕೂಡ ಆ ಒಂದು ಮುಖ್ಯಮಂತ್ರಿ ಸ್ಥಾನವನ್ನ ತೆಗೆದುಕೊಳ್ತಾರೆ ಎನ್ನುವಂತಹ ಒಂದು ಭಯ ಇದೆ. ಆ ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಅಂತಂದ್ರೆ ಎಲ್ಲಾ ಹೊಣೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಹಾಕಿ ಜಿಬಿಎ ಎಲೆಕ್ಷನ್ ನಲ್ಲಿ ಏನಾದ್ರೂ ಕಾಂಗ್ರೆಸ್ ಒಂದೇ ಒಂದು ಕಡೆಯಲ್ಲಿ ಗೆದ್ದು ಅಂತಂದ್ರೆ ಆ ಒಂದು ಧೋರಣೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಮೇಲೆ ಹಾಕಿದ್ರೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗೋದು ಡಿ ಕೆ ಶಿವಕುಮಾರ್ ಅವರಾಗಿರುತ್ತೆ. ಕೆಂಗಣ್ಣಿಗೆ ಗುರಿಯಾದ ಮೇಲೆ ಇನ್ನು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾರಾ? ಇಲ್ಲ, ಕೊಡೋದಿಲ್ಲ. ಸೊ ಇದೇ ಪ್ಲಾನ್ ಅನ್ನ ಅವರು ಮಾಡ್ಕೊಂಡಿದ್ದಾರೆ ಅನ್ನೋದು ಕಾಂಗ್ರೆಸ್ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.